ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಬೆಳಗಾವಿ ಬೀಮ್ಸ್ ಸೂಪರ್ ಸ್ಪೆಷಾಲಿಟಿ ಹೊಸ ಆಸ್ಪತ್ರೆಗೆ ಬೇಕಿದೆ ಬಿಗ್ ಟ್ರೀಟ್ಮೆಂಟ್. ಆರೋಗ್ಯ ಸಚಿವ UT ಖಾದರ್ ಸಾಹೇಬ್ರೆ, ಏನಿದು? ಹೌದು, ಕಳೆದ ವರ್ಷವಷ್ಟೇ ಬೆಳಗಾವಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ 190 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ಹೊಸ ಬೀಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡ ಹಾಗೂ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸಂಕೋಲೆಯಾಗಿ ಮಾರ್ಪಟ್ಟು ಇದರ ಪರಿಣಾಮ ದಿನನಿತ್ಯ ಕೆಲಸ ಮಾಡುವ ಸಿಬ್ಬಂದಿಗಳಿಂದ ಹಿಡಿದು ಇಲ್ಲಿಗೆ ಬರುವ ರೋಗಿಗಳು ಇದರ ಬಿಸಿ ತಟ್ಟಿದೆ. ಕಳೆದ ವರ್ಷವಷ್ಟೇ ಈ ಆಸ್ಪತ್ರೆಯು ಉದ್ಘಾಟನೆಯಾದರೂ ಮಳೆ ಬಂತೆಂದರೆ ಸಾಕು ಈ ಕಟ್ಟಡದ ಮೇಲ್ಛಾವಣಿಯಲ್ಲಿ ಮಳೆ ನೀರು ಸೋರುವುದು ಕಾಮನ್ ಆಗಿದೆ. ಮತ್ತೊಂದು ಕಡೆ ಕಟ್ಟಡದ ಮೇಲ್ಛಾವಣಿಯಲ್ಲಿ ಜಾಯಿಂಟ್ ಬಿರುಕು ಬಿಟ್ಟಿದೆ. ನೀರು ಸಮರ್ಪಕವಾಗಿ ಹರಿದು ಹೋಗದೆ ಅಲ್ಲೇ ನಿಂತು ಕಟ್ಟಡ ಗೋಡೆಗಳಲ್ಲಿ ನೀರು ಬಸಿಯುತ್ತಿದೆ. ಇಷ್ಟು ಕಟ್ಟಡದ ಸಮಸ್ಯೆಯಾದರೆ ಮತ್ತೊಂದು ಕಡೆ ಇಲ್ಲಿಗೆ ಬರುವ ರೋಗಿಗಳಿಗೆ ಚಿಕಿತ್ಸೆ ನೀಡಲು ವೈದ್ಯರ ಕೊರತೆ. ಇಷ್ಟೆಲ್ಲ ಇರುವುದರಿಂದ ಏನಾದರೂ ತುರ್ತು ಚಿಕಿತ್ಸೆ ಬಂದರೆ ಸಾಕು KLA ಆಸ್ಪತ್ರೆಗೆ ಹೋಗಿ ಎಂದು ಇಲ್ಲಿನ ಸಿಬ್ಬಂದಿಗಳೇ ಹೇಳುತ್ತಾರಂತೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಸಹ ಹೊಸ ಆರೋಗ್ಯ ಸಚಿವರು ಮಾತ್ರ ಈ ಕಡೆ ತಿರುಗಿಯೂ ಸಹ ನೋಡದೇ ಇರುವುದು ತುಂಬ ದುರ್ದೈವದ ಸಂಗತಿಯಾಗಿದೆ. ಇನ್ನು ಈ ಬಗ್ಗೆ ಈ ಸಮಸ್ಯೆ ಕೇಳಿದರೆ ಆರೋಗ್ಯ ಇಲಾಖೆ ಇಂಜಿನಿಯರಿಂಗ್ ವಿಭಾಗವಾದರೂ ಆಡಳಿತ ಮಂಡಳಿ ಹಾಗೂ ಈ ಹಿಂದೆ ನಿರ್ವಹಣೆ ಮಾಡಿದ ಇಂಜಿನಿಯರ್ಸ್ಗಳ ಮೇಲೆ ಸಬೀಬು ಹೇಳಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯ ರೈತ ಮುಖಂಡರು, ಬೀಮ್ಸ್ ನಿರ್ದೇಶಕ ಡಾಕ್ಟರ್ ಅಶೋಕ್ ಶೆಟ್ಟಿಯವರ ಅಭಿಪ್ರಾಯ ಸಂಗ್ರಹ ಮಾಡಿ ಆರೋಗ್ಯ ಸಚಿವ UT ಖಾದರ್ ಅವರ ಟ್ವೀಟ್ಗೆ ಟ್ವೀಟ್ ಮಾಡಿ ಬೆಳಕು ಚೆಲ್ಲುವ ಕೆಲಸವನ್ನ ಮಾಡಿದ್ದಾರೆ. ಇನ್ನಾದರೂ ಈ ಬೀಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬಿಗ್ ಟ್ರೀಟ್ಮೆಂಟ್ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಸರ್ ನಮಸ್ತೆ. ನಮಸ್ಕಾರ ಹೇಳಿ ಸರ್. ಸರ್ ಈಗ ಹೊಸ ಬೀಮ್ಸ್ ಕಟ್ಟಡಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ಬೆಳಗಾವಿಗೆ. ಇಲ್ಲಿ ನೋಡಿ ಇನ್ನೂ 1 ವರ್ಷ ಆಗಿಲ್ಲ ಉದ್ಘಾಟನೆ ಆಗಿ ಆಲ್ರೆಡಿ ಸೋರ್ತಾ ಐತೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಇಲ್ಲಿ ಬಂದಿದ್ದೀವಿ, ವಾಸ್ತವಕ್ಕೆ ಹತ್ರನೂ ಇದೆ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ 2 ವರ್ಷ ಆದ್ರಲ್ಲ. ಆಯ್ತು ಸರ್, 2 ವರ್ಷ ಇಲ್ಲಿ ಹೋದ ವರ್ಷ ಉದ್ಘಾಟನೆ ಆಗಿರೋದು ಇದು. ನಾನು ಬಂದಿದ್ದೀನಿ, ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೀನಿ. ಆದ್ರೆ ಈ ರೀತಿ ಉದ್ಘಾಟನೆ ಆಗಿ 1 ವರ್ಷ ಆಗಿದೆ, ಆಲ್ರೆಡಿ ಸೋರ್ತಾ ಐತೆ ಅಂದ್ರೆ ಇನ್ ಯಾವ ಲೆವೆಲ್ಗೆ ಇದು ಗುಣಮಟ್ಟ ಕಾಪಾಡ್ಕೊಂಡಿದೆ? ಅದಕ್ಕ ಅವ್ರ ಅರುಣ್ ಕುಮಾರ್ ಇದ್ರಿ ಅದಕ್ರಿ. ನಾ ಎಲ್ಲ ಇವೇನ್ರಿ ಬಂದ್ 6 ತಿಂಗಳು ಆಗೈತ್ರಿ ಸರ್. ಹಂಗಲ್ಲ, ಈಗ ನೀವು ಒಬ್ಬ AEE ಸರ್, ಒಬ್ಬ ಜವಾಬ್ದಾರಿಯುತ AEE ಸರ್. ನಿಮ್ ಕೈ ಕೆಳಗಡೆ AEಗಳಿಗಾರು ಇನ್ಸ್ಟ್ರಕ್ಷನ್ ಮಾಡಿ. ಹಲೋ, ಅವ್ರು ನೋಡ್ರಿ ಅರುಣ್ ಕುಮಾರ್ ಮಕ್ರಂದ್ ಪೆಡ್ನೇಕರ್ ಇದ್ರು. ಈಗ ಅವ್ರು ಆ ಟೈಮ್ನಾಗ ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿದಾರ್ರಿ. 1 ವರ್ಷ DLP ಪೀರಿಯಡ್ ಮುಗಿದೈತಿ. ಅವ್ರಿಗೆ ನಾವು ಲೆಟರ್ ಬರ್ದೇವಿ, DLP ಪೀರಿಯಡ್ ಮುಗಿದೈತಿ, ನಿಮ್ಮ ಏನ ಸಣ್ಣ ಪುಟ್ಟಿದ್ರು ನಿಮ್ಮ ಹಂತದಾಗ ಮಾಡ್ಕೊರಿ ಅಂತ ಹೇಳಿದ್ವಿ ಸರ್. ನಿಮ್ಮಂತ ಇದಕ್ಕೆ ಯಾರು ಸರ್ ಜವಾಬ್ದಾರಿ? ಯಾರು ಸರ್ ಈಗ? ಹಲೋ, ಮುಖಂಡರಾಗಿರ್ತಕ್ಕಂಥ ಶ್ರೀ ರವಿ ಪಾಟೀಲ್ ಅವ್ರು ಏನ್ ಹೇಳ್ತಾರೆ ಸರ್? ನಮಸ್ತೆ, ಹೇಳಿ. ಬೆಳಗಾವಿಲಿ ಕಳೆದ ವರ್ಷ ತಾನೇ ಉದ್ಘಾಟನೆ ಆಗಿತ್ತು, ಆದ್ರೆ ಸಮಸ್ಯೆಗಳ ಸಂಕೋಲೆಯಾಗಿದೆ. ಸಾವಿರಾರು ಕೋಟಿ ಗಂಟ್ಲೆ ನಮ್ಮ ಸರ್ವಾಂಗೀಣ ಜನರ ತೆರಿಗೆ ಹಣದ ದುಡ್ಡನ್ನ ಇಲ್ಲಿ ಸರ್ವಾಂಗೀಣ ಜನರ ಜಿಲ್ಲೆ ಒಳಗ ಸ್ವಲ್ಪ ಅನಾರೋಗ್ಯದಿಂದ ಬಳಗೋ ಸಂಬಂಧ ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಾಕಿ ಸರ್ಕಾರಗಳು ಕೈಗೊಂಡು ಇದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆಳಗಾವಿ ಬೀಮ್ಸ್. ಇದು ಹೋದ ವರ್ಷನ ಉದ್ಘಾಟನೆ ಮಾಡಿದಾರು. ಆಗಿನ ಸಚಿವರು ದಿನೇಶ್ ಗುಂಡೂರಾವ್ ಅವರು ಇದ್ರು, ಈಗ VT ಖಾದರ್ ಅವ್ರು ಅದಾರು. ನಾಚಿಗೆ ಬರ್ಬೇಕು ಅವ್ರಿಗೆ. ಏನ್ ಇವ್ರ ಮನಿಗಳಿಂತ ರೊಕ್ಕ ಕೊಟ್ಟಿಲ್ಲ, ಹತ್ರ ಎಷ್ಟು ಇವ್ರು ಕಮಿಷನ್ ಹೊಡೆದಾರ. ಆದ್ರ ಅದನ್ನ ಏನ್ರ ಮಾಡುವ ಸರ್ವಾಂಗೀಣ ಜನರ ತೆರಿಗೆ ಹಣದ ದುಡ್ಡು ಐತದ, ಸರಿಯಾಗಿರೇ ಕಟ್ಬೇಕು. ಇಲ್ಲ ಸಿಕ್ಕಾಪಟ್ಟಿ ಸೋರಾಕತ್ತದ. ಹೋಗ್ಲಿ 10 ವರ್ಷ ಆಗೈತಿ ಆ ಕಟ್ಟೆ. 1 ವರ್ಷಕ್ಕನೇ ಇದು ಸೋರಿಕೆ ಹಾಳು ಏನಾಗತ್ತಂದ್ರ, ಮತ್ತಿದು ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದಾಗನ ದೊಡ್ಡ ಜಿಲ್ಲೆ, 2ನೇ ರಾಜಧಾನಿ ಅನ್ನುವಂತ ಒಂದು ಹೆಸರು ಬರ್ತೈತಿ. ಮತ್ ಇಲ್ಲಿ ದೂರ ಇದ್ರೆ 700 ಕಿಲೋಮೀಟರ್ ಇಂದ ಚಿಕ್ಕೋಡಿ, ಅತನಿ, ಈ ಕಡೆ ಇನ್ನು ಬೆಳಗಾವಿಲಿ ಇತ್ತೀಚೆಗೆ ಒಂದ್ ರೀತಿ ಸಾಕಷ್ಟು ಕಳೆದ ಬಾರಿ ಒಂದ್ ರೀತಿ ಉದ್ಘಾಟನೆ ಆಗಿತ್ತು, ಅದೇ ಸೂಪರ್ ಸ್ಪೆಷಾಲಿಟಿ ಒಂದ್ ರೀತಿ ಆಸ್ಪತ್ರೆ. ಸಾಕಷ್ಟು ಜನ ಒಂದ್ ರೀತಿ ಆರೋಗ್ಯಕ್ಕೆ, ವಿಶೇಷವಾಗಿ ಬೆಳಗಾವಿ ಮತ್ತೆ ಈ ಕಡೆ ಭಾಗದ ಸಾಕಷ್ಟು ಜಿಲ್ಲೆಗಳಿಗೆ ನಾಡಿ ಮಿಡಿತ ಆರೋಗ್ಯದ ಒಂದ್ ರೀತಿ ಸಂಜೀವಿನಿ ಆಗಿತ್ತು. ಉದ್ಘಾಟನೆ ಆಗಿ ಇನ್ನ 1 ವರ್ಷ ಆಗಿಲ್ಲ, ಸಾಕಷ್ಟು ಒಂದ್ ರೀತಿ ಎಲ್ಲೋ ಒಂದ್ ಕಡೆ
ಮೇಲಿಂದ ಸೋತಾ ಇರ್ತಕ್ಕಂಥದ್ದು, ವಿವಿಧ ರೀತಿಯಲ್ಲಿ ಸಾಕಷ್ಟು ಒಂದ್ ರೀತಿ ಬಿರುಕು ಬೀಳ್ತಾ ಇರ್ತಕ್ಕಂಥದ್ರ ಬಗ್ಗೆ ರೈತ ಸಂಘದ ಮುಖಂಡರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಸ್ವತಃ ವಾಸ್ತವಕ್ಕೆ ನೋಡಿದ್ರು ಸಹ ಸ್ವಲ್ಪ ಹತ್ತಿರವಾಗಿದೆ. ಸ್ವತಃ ಬಿಮ್ಸ್ ನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಶೆಟ್ಟಿ ಅವರು ಏನ್ ಹೇಳ್ತಾರೆ? ಸರ್ ನಮಸ್ತೆ. ನಮಸ್ತೆ. ಕಳೆದ ಬಾರಿ ನಿಮ್ಮ ಒಂದ್ ರೀತಿ ವಿಶೇಷ ಪ್ರಯತ್ನದಿಂದ ಒಂದ್ ರೀತಿ ಉದ್ಘಾಟನೆ ಬಗ್ಗೆ ಕಂಡಿತ್ತು, ಆದ್ರೆ ಸಮಸ್ಯೆಗಳ ಸಂಕೋಲೆ ಆಗಿದೆ. ಈಗ ಉದ್ಘಾಟನೆ ಆಗಿ ಈಗ 2 ವರ್ಷ ಆಗಿದೆ. ಹಾಗೆ ನಮ್ಮಲ್ಲಿ ಈಗ ಎಲ್ಲಾ ಡಿಪಾರ್ಟ್ಮೆಂಟ್, ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಕಾರ್ಯನಿರ್ವಹಿಸುತ್ತಿದೆ. ನಾವು ಆಲ್ಮೋಸ್ಟ್ 150 ಮೇಲೆ ಸ್ಟಂಟ್ ಹಾಕಿದ್ದೆವು. ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಅವರು 200 ಮೇಲೆ ಆಪರೇಷನ್ ಮಾಡಿದ್ದಾರೆ. ಮತ್ತೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ, ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ, ನೆಫ್ರಾಲಜಿ, ಯೂರಾಲಜಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿಯೂ ಸಹ ಬಹಳ ಚಿಕಿತ್ಸೆಗಳು ನಡೆಯುತ್ತಿದೆ. ಇದು ಏನಾಗಿದೆ ಅಂದ್ರೆ ಈ ಇದರಲ್ಲಿ ಸಮಸ್ಯೆ ಅಂದ್ರೆ ನಾವು ಲಾಸ್ಟ್ 2 years ಇಂದ ಅದರಲ್ಲಿ ಮಳೆಗಾಲದಲ್ಲಿ ಒಂದು ಸಮಸ್ಯೆ ಆಗ್ತಿದೆ. ಅಲ್ಲಿ ಬಿಲ್ಡಿಂಗ್ ಎಕ್ಸ್ಪಾನ್ಷನ್ ಜಾಯಿಂಟ್ ಅಂತಿದೆ. ಅಂದ್ರೆ ದೊಡ್ಡ ಬಿಲ್ಡಿಂಗ್ ಆಗಿರೋದ್ರಿಂದ ಅಲ್ಲಿ ಎಕ್ಸ್ಪಾನ್ಷನ್ ಜಾಯಿಂಟ್ ಅಲ್ಲಿ ಸ್ವಲ್ಪ ಮಳೆ ಬಂದಾಗ ಸ್ವಲ್ಪ ನೀರು ಸೋರಿಕೆ ಆಗ್ತದೆ. ಲಾಸ್ಟ್ ಟೈಮು ನಾನು ಆಲ್ಮೋಸ್ಟ್ ಒಂದು ಕರ್ನಾಟಕ ಹೆಲ್ತ್ ಇಂಜಿನಿಯರಿಂಗ್ ಸರ್ವಿಸ್ ಅವರಿಗೆ, ಮುಖ್ಯ ಇಂಜಿನಿಯರಿಗೆ ಮತ್ತೆ ಅವರು ಚೀಫ್ ಇಂಜಿನಿಯರ್ ಧಾರವಾಡದವರಿಗೆ ಆಲ್ಮೋಸ್ಟ್ ಒಂದು 11 ಲೆಟರ್ ಬರೆದಿದ್ದೆವು. ಆಲ್ರೆಡಿ ಲಾಸ್ಟ್ ಇಯರ್ ಅದು ಬಂದು ಅವರೆಲ್ಲ ಅದು ಮಾಡಿದ್ದಾರೆ. ಮಾಡಿ ಅದಕ್ಕೆ ಒಂದು ಚಿಕಿತ್ಸೆಯನ್ನು ಅಂದ್ರೆ ಏನು ಕೋಟಿಂಗ್ ಅನ್ನು ಮಾಡಿ ಹೋಗಿದ್ದಾರೆ. ಈ ಸಲಿಯೂ ಮಳೆ ಬಂದಾಗ ಸ್ವಲ್ಪ ಸೋರಿಕೆ ಆಗ್ತಿದೆ. ಇವಾಗಲೂ ನಾವು ಅವರಿಗೆ ಒಂದು 3 ಲೆಟರ್ ಅನ್ನು ಹಾಕಿದ್ದೇವೆ. ಈಗ ಅವ್ರು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅವರು ಕ್ಲೀನಿಂಗ್ ಮತ್ತದೆಲ್ಲ ಮಾಡಿ ಅವ್ರು ಏನ್ ಹೇಳ್ತಿದ್ದಾರೆ, ಬೆಳಗಾವಿಯಲ್ಲಿ ಬಹಳ ಮಳೆ ಮತ್ತೆ ಬಿಸಿಲಿಗೆ ಅದು ಎಕ್ಸ್ಪಾನ್ಷನ್ ಜಾಯಿಂಟ್ ಅಲ್ಲಿ ಆ ರಬ್ಬರ್ ಮೆಲ್ಟ್ ಆಗಿ ಅದು ಮೆಲ್ಟ್ ಆಗ್ತದೆ. ಮತ್ತೆ ಮಳೆ ಬಂದಾಗ ಅದು ಸಿಂಕ್ ಆಗಿ ಅಲ್ಲಿ ಸ್ವಲ್ಪ ಸೋರಿಕೆ ಆಗ್ತದೆ ಅಂತೇಳಿ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅಲ್ಲ ಸರ್, ಈಗ ಅವರು ಇಂಜಿನಿಯರ್ ಅವ್ರಿಗೆ ಈಗ ನಿರ್ವಹಣೆ ಮಾಡ್ತಕ್ಕಂಥ ಇಂಜಿನಿಯರ್ ಕೇಳಿದ್ರೆ 2 ವರ್ಷ ಆಗಿದೆ, ಹಸ್ತಾಂತರವಾಗಿ ನಮ್ ನಿರ್ವಹಣೆ ಮುಗ್ದಿದೆ, ವಿಶೇಷವಾಗಿ ಇನ್ನೇನಿದೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಅವರೇ ಮಾಡ್ಕೋಬೇಕು ಅಂತ ಹೇಳಿ. ಅಲ್ಲ, ಇದು ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ. ಇದು ಎಕ್ಸ್ಪಾನ್ಷನ್ ಜಾಯಿಂಟ್ ಇಂದಲ್ಲಿ ಪ್ರಾಬ್ಲಮ್ ಅಂದ್ರೆ ಇದು ಸಿನ್ಸ್ 2 ವರ್ಷದಿಂದ ನಡೀತಿದೆ. ಎಕ್ಸ್ಪಾನ್ಷನ್ ಜಾಯಿಂಟ್ ಇಂದ ಪ್ರಾಬ್ಲಮ್. ನಾವು ಈಗ 11 ಬಾರಿ ಅವರಿಗೆ ಲೆಟರ್ ಅನ್ನು ಕೊಟ್ಟಿದ್ದೇವೆ. ಬಹಳ ಸಲ ಬಂದು ರಿಪೇರಿ ಮಾಡಿದ್ದಾರೆ. ಇವರು ಬಂದಿದ್ದಾರೆ, ರಿಪೇರಿ ಮಾಡ್ತಿದ್ದಾರೆ ಅವರು. ಅಲ್ಲ, ಈ ರೀತಿ ಮತ್ತೆ ತೊಂದರೆ ಆಗ್ತಾ ಇದೆ. ಏನೋ ಶಾಶ್ವತ ಪರಿಹಾರ ಯಾವಾಗ ಅವರಿಗೆ ಅದು ಅವ್ರೇನೇನ್ ಹೇಳ್ತಿದ್ದಾರೆ, ಎಕ್ಸ್ಪಾನ್ಷನ್ ಜಾಯಿಂಟ್ ಇರೋದ್ರಿಂದ ಅಲ್ಲಿ ಅದರಲ್ಲಿ ರಬ್ಬರ್ ಕೋಟಿಂಗ್ ಹಾಕಿರೋದ್ರಿಂದ ಅವು ರಿಪೀಟೆಡ್ಲಿ ಅದನ್ನೇ ತೆಗೆದು ಹಾಕ್ಬೇಕಾಗ್ತದ ಅಂತಲೇ ಹೇಳ್ತಿದ್ದಾರೆ. ದೊಡ್ಡ ಬಿಲ್ಡಿಂಗ್ ಇರೋದ್ರಿಂದ ಈ ತರ ಸಮಸ್ಯೆ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನಾದ್ರೂ ಆರೋಗ್ಯ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಗಂಭೀರ ಸಮಸ್ಯೆಗೆ ಕಡೆ ಗಮನ ಹರಿಸಿ ಸಾರ್ವಜನಿಕರ ಸಂಕಷ್ಟಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುತ್ತಾರೆಯೇ ಎಂಬುದನ್ನ ಕಾದು ನೋಡಬೇಕಿದೆ.